टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ಸಿಂಧೂ ನೀರಿನ ಸ್ಥಿತಿಗತಿಗಳಿಗೆ ಏನಾಗುತ್ತೆ, ಒಪ್ಪಂದದ ಸ್ಥಿತಿಗತಿ ಏನಾಗುತ್ತೆ ಅನ್ನೋದು ಕೂಡ ಇರುವಂತ ಪ್ರಶ್ನೆ. ಇವತ್ತು ಡಿಜಿಎಂಒ ಸಭೆಯಲ್ಲೂ ಕೂಡ ಇದು ಪ್ರಸ್ತಾಪವಾಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಪಹಲ್ಗಾಮ್ ದಾಳಿಯ ಬೆನ್ನಲ್ಲೇ ಸಿಂಧೂ ನದಿ ನೀರು ಸ್ಥಗಿತಗೊಳಿಸಲಾಗಿತ್ತು. ಉಗ್ರರನ್ನ ಬೆಂಬಲಿಸುವವರೆಗೂ ಸಿಂಧೂ ನೀರು ಬಿಡಲ್ಲ ಅನ್ನುವಂತ ವಾದವನ್ನ ಭಾರತ ಕೂಡ ಮುಂದಿಟ್ಟಿತ್ತು. ಸಿಂಧೂ ನೀರು ಸ್ಥಗಿತದ ಬಗ್ಗೆ ಭಾರತದ ದೃಢ ನಿಲುವಿದು. ಉಗ್ರ ಚಟುವಟಿಕೆಗಳನ್ನ ನಡೆಸಬಾರದು, ಎಲ್ಲಿವರೆಗೂ ಟೆರರ್ ಆಕ್ಟಿವಿಟೀಸ್ಗಳಾಗುತ್ತೆ ಅಲ್ಲಿವರೆಗೂ ಈ ನಿರ್ಬಂಧಗಳು ಹಾಗೆ ಮುಂದುವರಿಯುತ್ತೆ ಅಂತ. ವಿರಾಮ ಇರುವುದು ಕದನಕ್ಕೆ ಮಾತ್ರ, ನಿರ್ಬಂಧಗಳಿಗಲ್ಲ ಅನ್ನುವಂತ ಸ್ಪಷ್ಟ ಸಂದೇಶವನ್ನ ಭಾರತ ರವಾನಿಸಿದೆ. ಇರುವಂತ ಮುಖ್ಯವಾದಂತ ಬೇಡಿಕೆನೇ ಅದು, ಟೆರರ್ ಆಕ್ಟಿವಿಟೀಸ್ಗಳನ್ನ ನಿಲ್ಲಿಸಿ. ನಮ್ಮ ಸ್ಟುಡಿಯೋದಲ್ಲಿರುವಂತಹ ಗೆಸ್ಟ್ ಹೇಳ್ತಾ ಇದ್ರು ಮೇಜರ್ ಜನರಲ್ ನಂಜಪ್ಪ ಅವರು, ಅವರ ಟಾರ್ಗೆಟ್ಗಳೆಲ್ಲ ರೀಚ್ ಆಗೋದು ಈ ಟೆರರ್ ಟಾರ್ಗೆಟ್ಗಳು ಮಾತ್ರ, ಮಿಸೈಲ್ಗಳ ಟಾರ್ಗೆಟ್ ರೀಚ್ ಆಗಲ್ಲ, ಅರ್ಲಿ ವಾರ್ನಿಂಗ್ ಸಿಸ್ಟಮ್ಗಳು ವರ್ಕ್ ಆಗಲ್ಲ, ಏನಿದ್ರು ಟೆರರ್ ಆಕ್ಟಿವಿಟೀಸ್ಗಳು ವರ್ಕ್ ಆಗ್ತಾ ಇರುತ್ತೆ ಅಂತ.